ಡ್ರೈ ಫ್ರೂಟ್ಸ್ ಲಡ್ಡು ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಪಿಸ್ತಾ ತಗೊಂಡು ಹುರ್ಕೋಬೇಕು, ಡ್ರೈ ಫ್ರೈ ಮಾಡ್ಕೋಬೇಕು. ಹಾಗೆ ಬಾದಾಮಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಪಿಸ್ತಾ ಹುರ್ಕೊಂಡಿದ್ದಾರೆ. ಹಾಗೆ ವಾಲ್ನಟ್ಸ್, ಎಲ್ಲ ಥರದ ಡ್ರೈ ಫ್ರೂಟ್ಸು ಯೂಸ್ ಮಾಡ್ಬೋದು. ವಾಲ್ನಟ್ಸು ಅಷ್ಟೇ ಎಲ್ಲ ಡ್ರೈ ಫ್ರೈ ಮಾಡ್ಕೊಳ್ಳಿ. ಹಾಗೆ ಗೋಡಂಬಿ, ಪಿಸ್ತಾ, ಬಾದಾಮಿ ಎಲ್ಲ ಹುರ್ಕೊಂಡು ಇಟ್ಕೊಂಡು. ಆ್ಯಕ್ಚುಲಿ ಇದು ಮಾಡ್ತಾ ಇರೋದು ನನ್ನ ಕಸಿನ್ನ ಅಶ್ವಿನಿ ಅಂತ. ನಾನು ವಿಡಿಯೋ ಹಾಕಿದ್ದೀನಿ ಅಷ್ಟೇ, ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಗೋಡಂಬಿ ಹುರ್ಕೊಂಡಾದ್ಮೇಲೆ ಎಲ್ಲ ಥರದ ಸೀಡ್ಸ್, ವಾಟರ್ಮೆಲನ್, ಪಂಪ್ಕಿನ್, ಬ್ಲ್ಯಾಕ್ ಸೀಡ್ಸ್, ಚಿಯಾ ಸೀಡ್ಸ್, ಎಲ್ಲ ಥರದ ಸೀಡ್ಸ್ನ ಇದನ್ನು ಒಟ್ಟಿಗೆ ಹಾಕಿ ಹುರ್ಕೋಬೋದು. ಹಾಗೆ ಫ್ಲ್ಯಾಕ್ ಸೀಡ್ಸ್ ಸ್ವಲ್ಪ ಚಟಪಟ ಅನ್ನೋ ಥರ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿದ್ದು ಎಲ್ಲ ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನಂತರ ಗ್ರೇಪ್ಸ್, ಕಪ್ಪು ದ್ರಾಕ್ಷಿ, ಒಣ ದ್ರಾಕ್ಷಿ ಎರಡು ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ. ಇದು ನೀವು ತುಂಬ ಹುರ್ಕೊಳ್ಳೋದಿಲ್ಲ, ಸ್ವಲ್ಪ ಬಿಸಿ ಮಾಡಿಕೊಂಡು ಅದು ಕೂಡ ಎತ್ತಿಟ್ಕೊಳ್ಳಿ. ಹಾಗೆ ಗಸಗಸೆ ಒಂದು ಅರ್ಧ ಕಪ್ ಗಸಗಸೆ ತಗೊಂಡಿದ್ದೀನಿ. ಇದು ಫ್ರೈ ಮಾಡ್ಕೋಬೇಕು ಸ್ವಲ್ಪ, ಅದು ಗೊತ್ತು ನಿಮಗೆ, ಅದು ಚಟ್ಪಟ ಅನ್ನೋದು ಅಷ್ಟೇ ಸಾಕು. ಹಾಗೆ ಆ ಗಸಗಸೆ, ಹುರಿದಿದ್ದ ಗಸಗಸೆ ಜೊತೆ ಏಲಕ್ಕಿ, ಮಕ್ಳಿಗೆ ಕೊಡೋದು, ದೊಡ್ಡವರು ತಿನ್ಬೋದು, ಮಕ್ಳಿಗೆ ಕೊಡೋದ್ರೆ ಸ್ವಲ್ಪ ಜಾಕಾಯಿ ಅಂತಾರಲ್ಲ, ಜಾಕಾಯಿ, ಏಲಕ್ಕಿ ಹಾಗೆ ಗಸಗಸೆ ಮೂರನ್ನು ಗ್ರೈಂಡ್ ಮಾಡಿ ಸ್ವಲ್ಪ ತರ್ತರಿ ಆಗುತ್ತೆ. ಅದನ್ನು ಎಲ್ಲ ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಬೆಲ್ಲ ಯೂಸ್ ಮಾಡಬಾರ್ದು, ಸಿಹಿನೇ ನ್ಯಾಚುರಲ್ ಸ್ವೀಟ್ನರ್, ಡೇಟ್ಸ್ ಮತ್ತು ಅಂಜೂರನ್ನ ಮಿಕ್ಸಿ ಮಾಡಿಕೊಂಡು ಸಣ್ಣ ಸಣ್ಣ ಕಟ್ ಮಾಡಿದ್ರೆ ಮಿಕ್ಸಿ ಆಗುತ್ತೆ. ಅದನ್ನು ಸ್ವಲ್ಪ ತುಪ್ಪ ಹಾಕಿ ತವಾ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನೋಡಿ ಹೀಗೆ ಬಿಸಿ ಮಾಡಿಕೊಂಡು, ಬೆಲ್ಲನೂ ಬೇಡ, ಶುಗರು ಬೇಡ, ಏನೂ ಬೇಡ, ಇಷ್ಟೇ ಸ್ವೀಟ್ ಸಾಕು. ತುಂಬ ಸ್ವೀಟ್ ಇರುತ್ತೆ, ಹೊರಗಡೆ ತರೋದಂತೂ ತುಂಬ ಸ್ವೀಟ್ ಇರುತ್ತೆ. ಒಂದು ಉಂಡೆ ತಿನ್ನೋಷ್ಟೊತ್ತಿಗೆ ಸಾಕು ಅನಿಸುತ್ತೆ, ಅಷ್ಟು ಸ್ವೀಟ್ ಇಟ್ಟಿರ್ತಾರೆ. ಹಾಗೆ ಕಾಸ್ಟ್ಲಿ ಕೂಡ, ಅಷ್ಟೊಂದು ಕಾಸ್ಟ್ಲಿ ಕೊಟ್ಟಾಗಿ ತಗೋಬೇಕು. ಮನೇಲೇ ಚೀಪ್ ಆಗುತ್ತೆ. ಎಲ್ಲ ತಂದು ಮಾಡಿದ್ರೂ ಹೊರಗಡೆ ತಂದಿರೋದಕ್ಕಿಂತ ಚೀಪೇ ಆಗುತ್ತೆ. ಸೊ ಮನೇಲೇ ಟ್ರೈ ಮಾಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಬಿಸಿ ಇದೆ, ಸೊ ಹಂಗಾಗಿ ಸ್ಪೂನ್ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಎಲ್ಲ ಜೊತೆ ಕಂಬೈನ್ ಆದಮೇಲೆ ಕೈಯಲ್ಲಿ ಆರಾಮಾಗಿ ಉಂಡೆ ಕಟ್ಬೋದು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಮಾಡ್ಕೊಳ್ಳಿ. ಸಾಕು, ಇಷ್ಟೇ ಸ್ವೀಟ್ ಸಾಕು. ಹಾಗೂ ಬರ್ತಿಲ್ಲ ಅಂದರೆ ಇನ್ನೂ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಖರ್ಜೂರು ಹಾಗೆ ಅಂಜೂರದ ಪೇಸ್ಟ್ನ ಇನ್ನೂ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ತುಪ್ಪ ಹಾಕಿದ್ರೆ ಕಟ್ಟಾಗುತ್ತೆ. ಬಟರ್ ಪೇಪರ್ ಮೇಲೆ ನಿಮಗೆ ಬೇಕಾಗಿರೋ ಶೇಪ್ ಮಾಡಿ ಸ್ಕ್ವೇರ್ ಅಥವಾ ಉಂಡೆ ಕಟ್ಬೋದು. ಹೇಗೆ ನಿಮಗೆ ಇಷ್ಟ ಆಗುತ್ತೋ ಆ ಥರ ಶೇಪ್ ಮಾಡಿಕೊಂಡು ಕಟ್ ಮಾಡಿದ್ರೆ ಆರಾಮ್ಸೆ ಡ್ರೈ ಫ್ರೂಟ್ಸ್ ಲಡ್ಡು ಆಗಿತ್ತು. ಡೆಕೋರೇಟ್ ಮಾಡೋಕ್ಕೆ ಸ್ವಲ್ಪ ಹುರಿದಿರೋ ಗಸಗಸೆ ಎತ್ತಿಟ್ಕೊಂಡಿದ್ದೆ, ಅದರಲ್ಲಿ ಈ ಥರ ರೋಲ್ ಮಾಡಿದ್ರೆ ಚೆನ್ನಾಗೂ ಕಾಣಿಸುತ್ತೆ, ಹಾಗೆ ತಿನ್ನಬೇಕು ಅನಿಸುತ್ತೆ. ಈಗ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡು, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ,
ಹಾಗೆ ಶೇರ್ ಮಾಡಿ. ಹರಸಿ ಹಾರೈಸಿ ಅರಸು ಫ್ಯಾಮಿಲಿ ಬ್ಲಾಗ್ಸ್.